ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಬ್ಬ ವಿಶೇಷ ರಾಜಕುಮಾರಿಯ ಕಥೆಯನ್ನ ಕೇಳೋಣ. ಅಂದ್ರೆ ತನ್ನ ಹಣೆಬರಹವನ್ನ ತಾನೇ ಬರೆದುಕೊಂಡವಳು. ಹೌದು, ಹಿಂದೂ ಪುರಾಣದ ಅತ್ಯಂತ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬಳಾದ ರುಕ್ಮಿಣಿಯ ಬಗ್ಗೆ ಮಾತಾಡೋಣ. ಅಚ್ಛಾ, ಯೋಚ್ನೆ ಮಾಡಿ ನೋಡಿ, ಒಂದೇ ಒಂದು ಪತ್ರ ಇಡೀ ಇತಿಹಾಸದ ಗತಿಯನ್ನೇ ಬದಲಿಸ್ಬಿಡುತ್ತಾ? ಇದು ಕೇಳೋಕೆ ಸ್ವಲ್ಪ ಅಸಾಧ್ಯ ಅಂತ ಅನಿಸ್ಬೋದಲ್ವಾ? ಆದ್ರೆ ವಿದರ್ಭದ ರಾಜಕುಮಾರಿ ರುಕ್ಮಿಣಿಯ ಜೀವನದಲ್ಲಿ ಇದು ಅಕ್ಷರಶಃ ನಿಜವಾಯಿತು. ಅವಳು ಬರೆದ ಆ ಒಂದು ಪತ್ರ ಅವಳ ಜೀವನವನ್ನಷ್ಟೇ ಅಲ್ಲ, ಮುಂದಿನ ದೊಡ್ಡ ದೊಡ್ಡ ಘಟನೆಗಳಿಗೆ ನಾಂದಿ ಹಾಡಿತು. ಹಾಗಾದ್ರೆ ಆ ರಾಣು ಈ ರುಕ್ಮಿಣಿ. ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಆ ಪತ್ರ ಬರೆಯುವಂತ ಧೈರ್ಯ ಅವಳಿಗೆ ಎಲ್ಲಿಂದ ಬಂತು? ಬನ್ನಿ, ಮೊದಲು ಅವಳ ಪರಿಚಯ ಮಾಡಿಕೊಳ್ಳೋಣ. ರುಕ್ಮಿಣಿ ಅಂದ್ರೆ ವಿದರ್ಭ ರಾಜ್ಯದ ರಾಜ ಭೀಷ್ಮಕನ ಮಗಳು. ಅವಳು ಕೇವಲ ಒಬ್ಬ ರಾಜಕುಮಾರಿ, ಸುಂದರಿ ಅಷ್ಟೇ ಅಲ್ಲ, ತುಂಬಾನೇ ಬುದ್ಧಿವಂತೆ, ಧೈರ್ಯವಂತೆ ಕೂಡ. ಅಂದ್ಮೇಲೆ ಅವಳ ಪ್ರತಿಯೊಂದು ನಿರ್ಧಾರಕ್ಕೂ ಇಡೀ ರಾಜ್ಯದ ಭವಿಷ್ಯವನ್ನೇ ಬದಲಿಸೋ ಶಕ್ತಿ ಇತ್ತು. ಆದ್ರೆ ಇಷ್ಟೆಲ್ಲ ಇದ್ರೂ ಈ ರಾಜಕುಮಾರಿಯ ಜೀವನದಲ್ಲಿ ಒಂದು ದೊಡ್ಡ ಸವಾಲು ಎದುರಾಗುತ್ತೆ. ಅವಳ ಮನಸ್ಸಿನ ಆಸೆ ಒಂದಾದ್ರೆ ಅವಳ ಕುಟುಂಬದ ನಿರ್ಧಾರವೇ ಬೇರೆಯಾಗಿತ್ತು. ಒಂದು ದೊಡ್ಡ ಸಂಘರ್ಷ ಶುರುವಾಗಿತ್ತು. ಆಗಿನ ಕಾಲದಲ್ಲಿ ರುಕ್ಮಿಣಿಗೆ ಕೃಷ್ಣನ ಬಗ್ಗೆ ಸಾಕಷ್ಟು ವಿಷಯಗಳು ಗೊತ್ತಾಗಿದ್ವು. ಅವನ ಗುಣಗಳು, ಅವನ ಶೌರ್ಯ, ಅವನ ಧರ್ಮನಿಷ್ಠೆ ಇದೆಲ್ಲವನ್ನೂ ಕೇಳಿ ಅವಳು ಮನಸ್ಸಿನಲ್ಲೇ ಅವನನ್ನು ವರಿಸಿದ್ಲು. ಅವಳ ಈ ಆಯ್ಕೆ ರಾಜಕೀಯ ಲಾಭಕ್ಕೋ ಅಥವಾ ಬೇರೆ ಯಾವುದಕ್ಕೋ ಆಗಿರ್ಲಿಲ್ಲ, ಬದಲಿಗೆ ಕೃಷ್ಣನ ಮೇಲಿದ್ದ ಆಳವಾದ ಗೌರವದಿಂದ ಬಂದಿತ್ತು. ನೋಡಿ, ಕಥೆಯಲ್ಲೊಂದು ದೊಡ್ಡ ತಿರುವು ಬರೋದೇ ಇಲ್ಲಿ. ಒಂದ್ ಕಡೆ ರುಕ್ಮಿಣಿಯ ಆಯ್ಕೆ ಕೃಷ್ಣ, ಆದ್ರೆ ಇನ್ನೊಂದ್ ಕಡೆ ಅವಳ ಅಣ್ಣ ರುಕ್ಮಿ ಯಾರ ಜೊತೆ ಮದ್ವೆ ನಿಶ್ಚಯಿಸಿದ್ದ ಗೊತ್ತಾ? ಕೃಷ್ಣನ ಪರಮವೈರಿ ಛೇದಿ ದೇಶದ ರಾಜ ಶಿಶುಪಾಲನ ಜತೆ. ಹಾಗಾಗಿ ಇದು ಕೇವಲ ಇಬ್ಬರ ಇಷ್ಟಕಷ್ಟದ ವಿಷಯವಾಗಿರ್ಲಿಲ್ಲ, ಬದಲಿಗೆ ಎರಡು ದೊಡ್ಡ ಸಿದ್ಧಾಂತಗಳ ನಡುವಿನ ಒಂದು ಸಂಘರ್ಷವೇ ಆಗಿತ್ತು. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ರುಕ್ಮಿಣಿ ಸುಮ್ಮನೆ ಕೂರ್ಲಿಲ್ಲ. ವಿಧಿಗೆ ಶರಣಾಗೋ ಜಾಯ್ಮಾನ ಅವಳದಲ್ಲ. ಅವಳು ತನ್ನ ಭವಿಷ್ಯವನ್ನ ತನ್ನ ಕೈಗೆ ತಗೊಳ್ಳೋಕೆ ಒಂದು ದಿಟ್ಟ ಹೆಜ್ಜೆ ಇಟ್ಲು. ಅದೇ ರುಕ್ಮಿಣಿ ಸಂದೇಶ. ರುಕ್ಮಿಣಿ ಸಂದೇಶ ಅಂದ್ರೆ ರುಕ್ಮಿಣಿ ತನ್ನ ಮನೆಯವರ ನಿರ್ಧಾರವನ್ನು ಧಿಕ್ಕರಿಸಿ ಕೃಷ್ಣನಿಗೆ ರಹಸ್ಯವಾಗಿ ಬರೆದು ಕಳಿಸಿದ ಒಂದು ಪತ್ರ. ಇದು ಬರೀ ಪ್ರೇಮ ಪತ್ರವಾಗಿರ್ಲಿಲ್ಲ, ಅದೊಂದು ಕ್ರಾಂತಿಯ ಕರೆ ಆಗಿತ್ತು, ತನ್ನ ಹಕ್ಕಿಗಾಗಿ ಮಾಡಿದ ಒಂದು ಹೋರಾಟ ಆಗಿತ್ತು. ಆ ಪತ್ರದಲ್ಲಿ ಅವಳು ಕೇವಲ ತನ್ನ ಪ್ರೀತಿಯನ್ನಷ್ಟೇ ಹೇಳ್ಕೊಂಡಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಶಿಶುಪಾಲನ ಜೊತೆ ಮದುವೆ ಆಗೋಕು ಮುಂಚೆ ನೀನು ಬಂದು ನನ್ನನ್ನ ಇಲ್ಲಿಂದ ಕರೆದುಕೊಂಡು ಹೋಗಬೇಕು ಅಂತ ಕೃಷ್ಣನಿಗೆ ನೇರವಾಗಿ ಕೇಳಿಕೊಂಡ್ಳು. ಇದು ಅವಳಲ್ಲಿದ್ದ ಅಸಾಧಾರಣ ಧೈರ್ಯ ಮತ್ತು ಆತ್ಮವಿಶ್ವಾಸಕ್ಕೆ ಒಂದು ದೊಡ್ಡ ಸಾಕ್ಷಿ. ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ರುಕ್ಮಿಣಿಗೆ? ಪುರಾಣಗಳ ಪ್ರಕಾರ ಈ ಕಥೆ ಕೇವಲ ಮನುಷ್ಯರ ಮಟ್ಟದಲ್ಲಿ ನಡೆಯುವಂಥದ್ದಲ್ಲ, ಇದರ ಹಿಂದೆ ಒಂದು ದೈವಿಕ ಆಯಾಮವೂ ಇದೆ. ಪುರಾಣಗಳು ಏನ್ ಹೇಳ್ತವೆ ಅಂದ್ರೆ, ಶ್ರೀಹರಿಯೇ ಕೃಷ್ಣನಾಗಿ ಭೂಮಿಗೆ ಬಂದಾಗ ಅವನ ಪತ್ನಿ ಮಹಾಲಕ್ಷ್ಮಿಯೇ ರುಕ್ಮಿಣಿಯಾಗಿ ಹುಟ್ಟಿದಳು. ಅಂದ್ರೆ ಅವರ ಸಂಬಂಧ ಕೇವಲ ಆ ಜನ್ಮಕ್ಕೇ ಸೀಮಿತವಾಗಿರ್ಲಿಲ್ಲ, ಅದು ದೈವಿಕ ಮತ್ತು ಶಾಶ್ವತವಾದದ್ದು. ಕೃಷ್ಣನಿಗೆ 8 ಜನ ಪ್ರಮುಖ ಪತ್ನಿಯರಿದ್ರು. ಅವರನ್ನ ಅಷ್ಟಮಹಿಷಿಯರು ಅಂತ ಕರೀತಾರೆ. ಈ 8 ಜನರಲ್ಲಿ ರುಕ್ಮಿಣಿಗೆ ಮೊದಲ ಸ್ಥಾನ. ಅವಳನ್ನ ಕೃಷ್ಣನ ಪ್ರಧಾನ ರಾಣಿ ಅಂದ್ರೆ ಪಟ್ಟದ ರಾಣಿ ಅಂತ ಗೌರವಿಸಲಾಗುತ್ತೆ. ಕೇವಲ ಒಂದು ಕಥೆ ಅಥವಾ ದೈವಿಕತೆಯಾಚೆಗೆ ರುಕ್ಮಿಣಿಯ ಪಾತ್ರ ಒಂದು ಶ್ರೇಷ್ಠ ಆದರ್ಶದ ಸಂಕೇತವಾಗಿ ಇವತ್ತಿಗೂ ನಿಲ್ಲುತ್ತೆ. ಹೌದು, ರುಕ್ಮಿಣಿಯ ಮಹತ್ವ ಕೇವಲ ಕೃಷ್ಣನ ಪತ್ನಿ ಅನ್ನೋದಕ್ಕೆ ಸೀಮಿತವಾಗಿಲ್ಲ, ಅದನ್ನೂ ಮೀರಿ ಅವಳ ವ್ಯಕ್ತಿತ್ವ ಒಂದು ಆಳವಾದ ಆಧ್ಯಾತ್ಮಿಕ ಆದರ್ಶವನ್ನು ನಮ್ಮ ಮುಂದಿಡುತ್ತೆ. ಅಂತಿಮವಾಗಿ ಹೇಳೋದಾದ್ರೆ, ರುಕ್ಮಿಣಿ ಅಂದ್ರೆ ಪರಿಶುದ್ಧವಾದ ಭಕ್ತಿ ಮತ್ತು ಸಂಪೂರ್ಣ ಸಮರ್ಪಣೆಯ ಒಂದು ಶ್ರೇಷ್ಠ ಸಂಕೇತ. ದೇವರ ಮೇಲೆ ಅಚಲವಾದ ನಂಬಿಕೆಯಿಟ್ಟು ತನ್ನ ಇಚ್ಛಾಶಕ್ತಿಯಿಂದ ತನ್ನ ಗುರಿಯನ್ನ ಸಾಧಿಸಿದವಳು. ಹಾಗಾದ್ರೆ ಸಾವಿರಾರು ವರ್ಷಗಳ ಹಿಂದಿನ ಈ ಕಥೆ ಇವತ್ತಿನ ಆಧುನಿಕ ಜಗತ್ತಿಗೆ ಹೇಗೆಲ್ಲ ಪ್ರಸ್ತುತವಾಗಬಹುದು? ಸ್ವಂತ ಆಯ್ಕೆ, ಧೈರ್ಯ, ನಂಬಿಕೆಯಂತಹ ವಿಷಯಗಳ ಬಗ್ಗೆ ರುಕ್ಮಿಣಿಯ ಜೀವನದಿಂದ ನಾವು ಕಲಿಬೇಕಾದ ಪಾಠಗಳು ಏನೇನಿರಬಹುದು? ಖಂಡಿತ ಯೋಚಿಸ್ಬೇಕಾದ ವಿಷಯ.